ರೈತರ ಭೂ ಪರಿಹಾರ ಬಾಕಿ ಪ್ರಕರಣ. ಆಗಸ್ಟ್ 31ರೊಳಗೆ ಹಣ ಪಾವತಿಗೆ ಕೆಐಎಡಿಬಿ ಭರವಸೆ. ರಾಮನಗರ ಕೆಐಎಡಿಬಿಯಿಂದ ಜಮೀನು ಸ್ವಾಧೀನಪಡಿಸಿಕೊಂಡು ವರ್ಷಗಳು ಕಳೆದರೂ ಪರಿಹಾರ ನೀಡಿಲ್ಲವೆಂದು ಆರೋಪಿಸಿ ಸಲ್ಲಿಸಲಾಗಿದ್ದ ಪ್ರಕರಣದಲ್ಲಿ ಕೋರ್ಟ್ ಆದೇಶದಂತೆ ಆಗಸ್ಟ್ 31ರ ಒಳಗಾಗಿ ಭೂ ಪರಿಹಾರದ ಮೊತ್ತವನ್ನು ನ್ಯಾಯಾಲಯಕ್ಕೆ ಠೇವಣಿ ಮಾಡುವುದಾಗಿ ಕೆಐಎಡಿಬಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಪ್ರಕರಣದ ಹಿನ್ನೆಲೆ: ರಾಮನಗರ ತಾಲೂಕಿನ ಬಿಡದಿ ಕೈಗಾರಿಕಾ ಪ್ರದೇಶಕ್ಕಾಗಿ ರೈತರ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಸೂಕ್ತ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ರೈತರು ರಾಮನಗರದ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಅರ್ಜಿ LAC 33/91 ಸಲ್ಲಿಸಿದ್ದರು. ಈ ಅರ್ಜಿಗೆ ಸಂಬಂಧಿಸಿದಂತೆ 2020ರಲ್ಲಿ ರೈತರ ಪರವಾಗಿ ಆದೇಶ ಬಂದಿತ್ತು. ಇದನ್ನು ಪ್ರಶ್ನಿಸಿ ಕೆಐಎಡಿಬಿ ಸಲ್ಲಿಸಿದ್ದ ಮೇಲ್ಮನವಿಯನ್ನು 2024ರಲ್ಲಿ ವಜಾಗೊಳಿಸಲಾಗಿತ್ತು. ಆನಂತರ ಕೆಐಎಡಿಬಿ ಮೇಲ್ಮನವಿ ಸಲ್ಲಿಸದೆ ಹಾಗೂ ಜಮೀನು ಕಳೆದುಕೊಂಡ ರೈತರಿಗೆ ಅಂದಾಜು 10,65,50,000 ರೂಪಾಯಿ ಪರಿಹಾರದ ಮೊತ್ತವನ್ನು ಪಾವತಿಸದೆ ವಿಳಂಬ ಧೋರಣೆ ಅನುಸರಿಸಿತ್ತು. ಜಪ್ತಿ ಆದೇಶ ಹಾಗೂ ಜಂಟಿ ಒಪ್ಪಂದ: ಪರಿಹಾರ ನೀಡದ ಕಾರಣ ರೈತರು ಜಾರಿ ಅರ್ಜಿ ಎಕ್ಸಿಕ್ಯೂಷನ್ ಕೇಸ್ ಸಲ್ಲಿಸಿದ್ದರು. ಕೋರ್ಟ್ ನೀಡಿದ ಸೂಚನೆಗಳನ್ನು ಅಲಕ್ಷಿಸಿದ್ದರಿಂದ ಕೆಳ ನ್ಯಾಯಾಲಯವು ಕೆಐಎಡಿಬಿ ಕಚೇರಿಯ ಚರ ಆಸ್ತಿಗಳ ಜಪ್ತಿಗೆ ಆದೇಶ ಹೊರಡಿಸಿತ್ತು. ಕೋರ್ಟ್ ಅಧಿಕಾರಿಗಳು ಹಾಗೂ ರೈತರ ಪರ ವಕೀಲರು ಜಪ್ತಿ ಪ್ರಕ್ರಿಯೆಗೆ ಆಗಮಿಸಿದ್ದಾಗ ಕೆಐಎಡಿಬಿ ಅಧಿಕಾರಿಗಳು ಆಗಸ್ಟ್ 31ರ ಒಳಗಾಗಿ ಪರಿಹಾರದ ಹಣವನ್ನು ಪಾವತಿಸುವುದಾಗಿ ಮುಚ್ಚಳಿಕೆ ನೀಡಿದ್ದಾರೆ. ಈ ಮನವಿಗೆ ಕೋರ್ಟ್ ಅಧಿಕಾರಿಗಳು, ರೈತರು ಹಾಗೂ ವಕೀಲರು ಸಮ್ಮತಿಸಿದ್ದಾರೆ. ಅಧಿಕಾರಿಗಳ ಸ್ಪಷ್ಟನೆ: ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳಲ್ಲಿ ಅಂತಿಮಗೊಂಡ ಪ್ರಕರಣಗಳಿಗೆ ಕೆಐಎಡಿಬಿ ವತಿಯಿಂದ ನಿಯಮಿತವಾಗಿ ಪರಿಹಾರ ನೀಡಲಾಗುತ್ತಿದೆ. ಈ ಪ್ರಕರಣದಲ್ಲೂ ಸಹ ಈ ತಿಂಗಳ ಕೊನೆಯೊಳಗಾಗಿ ನ್ಯಾಯಾಲಯದ ಆದೇಶದಂತೆ ಭೂ ಪರಿಹಾರದ ಮೊತ್ತವನ್ನು ಜಮಾ ಮಾಡಲಾಗುವುದು ಎಂದು ಕೆಐಎಡಿಬಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಂಪೆನ್ಸೇಷನ್ ಫೈನಲ್ ಅಮೌಂಟ್ ಆಗಿದೆ. ಒಂದು ಅರೌಂಡ್ 10 ಕೋಟಿ ಅಮೌಂಟು ಕೊಡಬೇಕು ಅಂತೇಳಿ ಕ್ಯಾಲ್ಕುಲೇಷನ್ ಪ್ರಕಾರ ಬಂದಿದೆ. ಅದನ್ನು ನಮ್ಮ SLO ಅವರು ಡಿಪಾಸಿಟ್ ಮಾಡಲಿಲ್ಲ, ಬೇಗ ಮಾಡಲಿಲ್ಲ, ಇನ್ನೂ ಪೆಂಡಿಂಗ್ ಇಟ್ಕೊಂಡಾರ ಅಂತೇಳಿ ನಮ್ಮ ಲೋಕಲ್ ಕೋರ್ಟ್ನಿಂದ ಭಾಳ ಸಲ ನೋಟಿಸ್ ಬಂದು ನೆಗ್ಲೆಕ್ಟ್ ಮಾಡಿದರು ಅಂತೇಳಿ ಕೋರ್ಟ್ನವರು ಜಪ್ತಿ ಆದೇಶವನ್ನು ಮಾಡಿದರು. ಇವತ್ತು ಅವ್ರ ಕಚೇರಿಯಲ್ಲಿ ಇಲ್ಲ SLO ಅಂತೇಳಿ ಅವರೆಲ್ಲರೂ ಮತ್ತೆ ರೈತರ ಅಡ್ವೊಕೇಟ್ಸ್ ನಮ್ಮಲ್ಲಿ ಬಂದಿದ್ದರು. ಯೂಶ್ವಲಿ ಸುಪ್ರೀಂ ಕೋರ್ಟ್ನಲ್ಲಿ ಫೈನಲ್ ಸೆಟಲ್ಮೆಂಟ್ ಆಗಿದ್ದು ಮತ್ತು ಕೋರ್ಟ್ ಕೇಸ್ ಮುಗಿದಿದ್ದನ್ನೇ ನಮ್ಮ KIDBಯಿಂದ ನಾವು ಪೇಮೆಂಟನ್ನು ನಾವು ಮಾಡ್ತಾಯಿದ್ದೀವಿ. ಇದೊಂದು ಕೇಸ್ ಅಂತೆಲ್ಲ ಭಾಳಷ್ಟು ಪ್ರಕರಣಗಳಲ್ಲಿ ನಾವು ಪೇಮೆಂಟ್ ಮಾಡ್ತಾ ಬಂದಿದ್ವಿ. ಈ ಪ್ರಕರಣದಲ್ಲಿ ಸಹ ನಾವು ಈ ತಿಂಗಳ ಕೊನೆಗೆ ಒಳಗಡೆ ನಾವು ಕೋರ್ಟಿಗೆ ಅಮೌಂಟನ್ನು ಕೋರ್ಟ್ ಆದೇಶ ಪ್ರಕಾರ ತುಂಬ್ತೀವಿ ಅಂತೇಳಿ ರೈತರಿಗೆ ಮತ್ತು ಅಡ್ವೊಕೇಟ್ಸ್ಗೆ ಹೇಳಿದ್ವಿ. ಮತ್ತು SLO ಸಹ ಅದೇ ರೀತಿ ಎಂಡಾರ್ಸ್ಮೆಂಟ್ ಅವ್ರಿಗೆ ರೈಟಿಂಗಲ್ಲಿ ಬರೆದು ಕೊಡ್ರಿ ಅಂತ ಹೇಳಿದ್ವಿ. ಈ ತಿಂಗಳ ಕೊನೆಯೊಳಗೆ ನಾವು ಅದರದ್ದು ಕೋರ್ಟ್ ಆದೇಶದ ಪ್ರಕಾರ ಏನು ಭೂ ಪರಿಹಾರದ ಪಾವತಿಯನ್ನು ಕೋರ್ಟ್ಗೆ ಡಿಪಾಸಿಟ್ ಮಾಡಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ. ಇದೊಂದೇ ಪ್ರಕರಣ ಅಲ್ಲ, ಬೇರೆ ಪ್ರಕರಣಗಳಲ್ಲಿನೂ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಂತಿಮ ಆದೇಶಗಳಾಗಿ ಕಂಪೆನ್ಸೇಷನ್ ಅಮೌಂಟ್ ಫೈನಲ್ ಆಗಿದ್ದಲ್ಲಿ ಅವುಗಳನ್ನು ಸಹ ನಾವು ತ್ವರಿತಗತಿಯಲ್ಲಿ ನಾವು ಪೇಮೆಂಟನ್ನು ಮಾಡ್ತೀವಿ. ಈ ಪ್ರಕರಣ KIDBಯಲ್ಲಿ ಇರುವಂಥದ್ದು ಕೋರ್ಟ್ನ ಜಪ್ತಿ ವಾರೆಂಟ್ ಕೊಟ್ಟಿದ್ದಾರೆ. ಒಬ್ಬ CEO ಅವರ ಚೇಂಬರ್ನಲ್ಲಿರುವಂಥದ್ದು ಇದು ಮೂವಲ್ ಐಟಮ್ಸು ಜಪ್ತಿ ಮಾಡಕ್ಕೆ ಬಂದಿದೆ. CEO ಸಾಹೇಬ್ರಿದ್ರು ಭೇಟಿ ಆಗಿದೆ. ಈಗ ನಮ್ಮ ಮುಖ್ಯವಾದ ಒಂದು ಗ್ರೀವೆನ್ಸ್ ಏನಂದರೆ, ಈಗ ಈ ಒಂದು ಲ್ಯಾಂಡ್ ಅಕ್ವಿಸಿಷನ್ ಅಂತ KIDB ಅವರು ಭೂಮಿ ಸ್ವಾಧೀನಪಡಿಸ್ಕೊಂಡು 1996 ಅಂತ ತೆಗೆದುಕೊಂಡ್ರು. ಅದನ್ನು ಕೈಗಾರಿಕೆ ಉದ್ದಿಮೆ ಅಂದ್ಬಿಟ್ಟು ಟೊಯೋಟಾ ಕಂಪ್ನಿ ಕೊಟ್ಟಾಯಿತು. ಆದರೆ ರೈತನಿಗೆ ಈ ಒಂದು ಪರಿಹಾರ ಕೊಡಲಿಕ್ಕೆ 40 ವರ್ಷ ಕಾಯಿಸಿದ್ದಾರೆ, 40 ವರ್ಷ ಓಡಾಡಿಸಿದ್ದಾರೆ. 40 ವರ್ಷ ಇದು ರೋಸತ್ತು ಇದು. ಮತ್ತು ಈ ಒಂದು KIDBನಲ್ಲಿರುವಂಥ ಒಂದು ಅಂತಿಮ ತೀರ್ಪು ಬಂದಿದ್ರು ಅವರು ಅದ್ರ ಮೇಲೆ ಅಪೀಲ್ ಹಾಕ್ಬೇಕನ್ನೋದು, ಅಪೀಲ್ ಆದಮೇಲೆ ರಿಟ್ ಅಪೀಲ್ ಅನ್ನೋದು, ರಿಟ್ ಅಪೀಲ್ ಆದಮೇಲೆ ಸುಪ್ರೀಂ ಕೋರ್ಟ್ ಅನ್ನೋದು, ಇದು ಅನಾವಶ್ಯಕವಾಗಿ ಆಗಿ ಇವತ್ತು 10 ಕೋಟಿ ಚಿಲ್ಲರೆ ಒಬ್ಬರದು ಅದು ಬಂದಿರೋದು. ಅದೇ ಇನಿಷಿಯಲ್ ಸ್ಟೇಜ್ನಲ್ಲಿ ಪ್ರಾರಂಭದಲ್ಲಿ ಅದು ಮುಗಿಸಿದ್ರೆ ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗಬಹುದು, ಅದೇ ರೀತಿಯೇ ಈ ಒಂದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಎಷ್ಟು ಉಳಿಯೋದು. ಇದನ್ನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ತೀರ್ಪು ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ವಕೀಲರಿದ್ದಾರಲ್ಲ, KIDBನ ಪ್ರತಿನಿಧಿಸುವಂಥ ವಕೀಲರು ಮುಖ್ಯವಾಗಿ ಲೋಪ.
ಆ ಲೋಪದಿಂದ ಇಷ್ಟೆಲ್ಲ ಆಗ್ತಾ ಇದೆ. ಅದೊಂದು. ಮತ್ತು ಎರಡನೇದಾಗಿ ಇವರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು, ನಾನು ಈ KEDB ಆಗ್ಬೋದು, ಇನ್ನೊಂದು ಇಲಾಖೆ ಆಗ್ಬೋದು, ಗೌರವದಿಂದ ಮಾತಾಡ್ತೀನಿ. ಈ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು ಇವರು ಹಗಲು ದರೋಡೆ ಮಾಡಕ್ಕೆ ಬಂದಿರುವಂಥ ಉದ್ಯೋಗದಲ್ಲಿರುವಂಥ ಅಧಿಕಾರಿ. ಮೊದಲನೇದಾಗಿ ತೇಜಸ್ ಕುಮಾರ್ ಅಂತಿದ್ದಾನೆ. ಅವನು ಮಾಡಿರೋ ಹಗರಣಗಳಲ್ಲಿ ಒಂದಲ್ಲ ಎರಡಲ್ಲ 10 ಇದೆ. ಇನ್ನೊಬ್ಬ ಶಿವೇಗೌಡ ಅಂತಿದ್ದಾನೆ. ಅವನು ಈ ದಾಬಸ್ಪೇಟೆ ನೆಲಮಂಗಲದಲ್ಲಿದ್ದಾನೆ. ಅವನು ಈ ರೈತರನ್ನೆಲ್ಲನೂ ವಿಭಾಗ ಮಾಡೋದು, ಡಿವೈಡ್ ಆ್ಯಂಡ್ ರೂಲ್, ಪೊಲೀಸನ್ನು ಕರ್ಕೊಂಬರೋದು, ಅಲ್ಲಿನ ದಬ್ಬಾಳಿಕೆ ಮಾಡೋದು. ಆಮೇಲೆ ಅದೇ ರೀತಿಯಲ್ಲೇ ಇನ್ನೂ 7-8 ಜನ, ವೆಂಕಟೇಶ್ ಅಂತ ನರಸಾಪುರ ಇಂಡಸ್ಟ್ರಿಯಲ್, ಅವನು ಅದೇ ಮನೆಹಾಳ, ಇವ್ರು 3 ಇಂಥ ಅವ್ರು ಇಟ್ಕೊಂಡು ಎಷ್ಟು ದಿನ ಬಂದದ್ದು. ಅವರಿಗೆ ರಾಜಕೀಯವಾಗಿ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳು ಇರ್ಬೋದು ಸಪೋರ್ಟು, ಆದರೆ ರೈತನ ವಿನಾಶ ಮಾಡಲು ರೈತರಿಗೆ ಕೊಟ್ಟಿರುವಂಥ ಹಿಂಸೆಗೆ ಅವ್ರು ಕಣ್ಬಿಟ್ಟು ನೋಡಿ ಅಂತ ನಾನು ಹೇಳ್ತೀನಿ. ಇವರು ಇದು ನನ್ನ ಗಮನಕ್ಕೆ ತರಲಿಲ್ಲ. ಗಮನಕ್ಕೆ ಬಂದಿದ್ರೆ ನಾವು ಯಾವುದೂ ಬಿಡ್ತಿರಲಿಲ್ಲ. ನನಗೊಂದಷ್ಟು ಕಾಲಾವಕಾಶ ಕೊಡಿ, ಒಂದು 15 ದಿನ ಕೊಡಿ, ನಾನು ಅದನ್ನು ಅಮೌಂಟ್ ಎಲ್ಲ ಸೇರಿಸ್ತೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಯಾಕಂದರೆ ಒಂದು ಹಿರಿಯ ಅಧಿಕಾರಿ, ಅವ್ರ ಗಮನಕ್ಕೆ ಬರ್ದಿರ ಮಾಡಿರೋದ್ರಿಂದ ನಾನು ಅದನ್ನ ಅವ್ರ ಮಾತಿಗೆ ಬೆಲೆ ಕೊಟ್ಟು, ಈಗ ಆ ಒಬ್ಬ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರು ಆ ಮೇಡಮ್ ಒಬ್ಬರಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ, ಅವ್ರು ಎಂಡಾರ್ಸ್ಮೆಂಟ್ ಮಾಡಿದಲ್ಲಿ ಅದು ಎಂಡಾರ್ಸ್ಮೆಂಟ್ ತೆಗೆದುಕೊಂಡೋಗಿ ನಾವು ಕೊಡ್ತೀವಿ. ಕೊಟ್ಟಲ್ಲಿ 15 ದಿನದಲ್ಲಿ ಅವ್ರು ಕೊಡಬೇಕಾಗುತ್ತೆ. ಅದನ್ನ ಮತ್ತೆ ಇದೇ ರೀತಿ ಆಡಕ್ಕೆ ಹೋದರೆ ತಿರುಗಿ ಕಂಟೆಂಪ್ಟ್ ಆಗುತ್ತೆ. ಹಿಂಗೆ ಲಿಟಿಗೇಷನ್ ಹೋಗೋದು ಬೇಡ. ಯಾಕಂದರೆ ಈಗಿರುವಂಥ CEO ಅವರು ಒಂದು ಗೌರವ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರು ಗೌರವ ಕೊಟ್ಟಿದ್ರೆ 15 ದಿನದಲ್ಲಿ ಕೊಟ್ಟರೆ ನನ್ನೊಬ್ಬನಿಗೆಲ್ಲ, ಇದು ಒಬ್ಬ ಪಿಟಿಷನರು, ಹಿಂಗೆ 10 ಜನ ಇದ್ದಾರೆ. ಈ ಮರಿಸ್ವಾಮಿ ಅಂತಿದ್ದಾರೆ, ಅದರಲ್ಲಿ ಇದೇ ಆಗಿದೆ. ಅದರಲ್ಲಿ ಮಧ್ಯೆ ಇರಬೇಕಾದ್ರೆ ಅವಾಗ ಯಾರೋ ಒಬ್ಬ ಆಫೀಸರ್ ಇದ್ದರು, ತಮ್ಮಣ್ಣ ಅಂತ. ಕೇಸ್ ನಡೆಯೋದಕ್ಕೆ ಮೊದಲು ಇಲ್ಲ ಅಕ್ವೇಷನ್ ಆಗ ಮೊದಲು ಬೇಕಂತ ಸೇಲ್ ಇಡ್ ಮಾಡಿದ್ದು. ಸೇಲ್ ಇಡ್ ಯಾರ 3ನೇ ಒಂದು ತಲೆಗೆ ಬಟ್ಟೆ ಇಲ್ದಿರೋನು ಮಾಡೋನು, ಅವ್ನು ರಿಯಲ್ ಎಸ್ಟೇಟ್ ಬ್ರೋಕರು, ಅವ್ನು ಇನ್ನೊಬ್ಬರು ಮಾಡೋದು. ಇವ್ರನ್ನೆಲ್ಲ ಸೇರಿ ಲಿಟಿಗೇಷನ್ಸ್ ಮಾಡಿ ಇದುವರೆಗೂ ಅಂತ ಇದೆಲ್ಲ ಆಗಿರುವಂಥದ್ದು ಇದು ಲಾ ಆಫೀಸರ್ಗಳು ಯಾರಾದ್ರೆ ಅವರಿಂದ ಅಲ್ಲಿ ಇದು ಪ್ಯಾನಲ್ಗಳು. ಆದ್ದರಿಂದ ಇದ್ರ ಬಗ್ಗೆ ದಯವಿಟ್ಟು ಅವನ್ನೆಲ್ಲ ಮೀಟಿಂಗ್ ಕರೆದು ಒಂದು ಸೂಕ್ತವಾಗಿ ನಿರ್ದೇಶನ ನೀಡಿ ರೈತರಿಗೆ ಆಗ್ತಾರೆ ಅನ್ನೋದನ್ನು ತಾವು ಕಂತೆಗೆ ನೋಡಿ ಅಂತ ನಾನು ಈಗ CEO ಅವ್ರಿಗೆ ಹೇಳಿದ್ದೀನಿ. ಎರಡನೇದಾಗಿ ಮುಖ್ಯವಾದ ವಿಚಾರ, ಇವನು ಯಾರು ಶಿವೇಗೌಡ ಅಂತಿದ್ದಾನೆ, ಅವನು ಭ್ರಷ್ಟನೂ ಅಲ್ಲ, ದರೋಡೆಕೋರ. ಅವನು ಮೊದಲು ಆ ಸ್ಥಳದಿಂದ ಈಚೆ ಎತ್ತಾಕ್ಬೇಕಂತ ನನ್ನ ಆಗ್ರಹ. ಅವನು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನೆಲಮಂಗಲ, ಅವನು ಅಲ್ಲಿಂದ ಮೊದಲು ಈಚೆ ಹಾಕ್ಬೇಕು ಅಂತ. ಯಾಕಂದರೆ ಅವನು ಹೇಳ್ಕೊಡೋದು, ನನಗೆ ಮಿನಿಸ್ಟ್ರ್ ಇದ್ದಾರೆ, ನನಗೆ ಎಲ್ಲ ರಕ್ಷಣೆ ಕೊಡ್ತಾ ಅಂದರೆ, ಇದು ಮಿನಿಸ್ಟ್ರ್ ಗಮನಕ್ಕೆ ಬರ್ದಿರಿರ್ಬೋದು. ಆದರೆ ಮಿನಿಸ್ಟ್ರ್ ಇದ್ದಾರೆ, ನನಗೆ ಏನು ಬೇಕಾದ್ರೆ ನಾನು ಮಾಡ್ತೀನಿ ಅಂತಾನೆ. ಈ ಉದ್ದತನಕ್ಕೆ ರೈತರಿಗೆ ಹೇಳಿದ್ರೆ 5 ನಿಮಿಷದಲ್ಲಿ ನಾವು ನೋಡ್ದಾಗ್ತಾನೆ. ನಾವು ಆಗಬಾರ್ದು. ನಾವೆಲ್ಲ ಅಹಿಂಸಾಚಾರವಾಗಿ ಕಾನೂನುಬದ್ಧವಾಗಿ ಮಾಡ್ತಾಯಿದ್ವಿ, ಮಾಡಿ ಅಂತ ಹೇಳ್ತೀವಿ. ಈಗ ತತ್ಕ್ಷಣದಿಂದ ಜಾರಿಗೆ ಬರೋಂಗೆ ಅವನ್ನೆಲ್ಲ ಬೇರೆ ಕಡೆ ಎತ್ತಾಕಿ ಅವನು ಅಲ್ಲಿಂದ ಹೋಗಿ. ಇದು ಪ್ರತಿ ಲ್ಯಾಂಡ್ ಅಕ್ವಿಸಿಷನ್ ನರಸಾಪುರ ತಗೊಳ್ಳಿ, ದಾಬಸ್ಪೇಟೆ ತಗೊಳ್ಳಿ, ಸೋಂಪುರ ತಗೊಳ್ಳಿ, ಆಮೇಲೆ ಈ ಕಡೆ ಬಿಡದಿ ತಗೊಳ್ಳಿ, ಈ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗಳು after all they are promoted the first division clerks. They are not IAS officers or any big officers. ಅವ್ರ ಪ್ರಮೋಷನಲ್ಲಿ ಬಂದು ಅವರ ಕೊಳಚೆಯಲ್ಲಿ ಬಿದ್ದು ಅವ್ರಿಗೆ ಅದೇ ಅಭ್ಯಾಸ ಮುಂದೋಗಿ ಅದೇ ಮುಂದೆ ಹೋಗ್ತಾರೆ. ಆ ಕಾರಣದಿಂದ ನನ್ನ ಆಗ್ರಹ ಏನಂದರೆ, ದಯವಿಟ್ಟು ನೀವು ಮಾಡಿ ಅಭಿವೃದ್ಧಿ ಅಂತ, ಆದರೆ ರೈತರನ್ನ ಗೋಳೈಸ್ಕೊಂಡು, ರೈತರ ಜಮೀನು ಕಸ್ಕೊಂಡು, ರೈತರಿಗೆ ಕಷ್ಟ ಕೊಟ್ಟು ನೀವು ಮಾಡಬೇಡಿ. ಅವ್ರದ್ದು ಸಮವಾಗಿ ಅವ್ರದ್ದು ಹಿತಾಸಕ್ತಿಯನ್ನು ಕಾಪಾಡಿ. ಅಕ್ವೈರ್ ಮಾಡಿಕೊಂಡು ಹಣ ಕೊಟ್ಟಿರಲಿಲ್ಲ. ಈ ಸಂಬಂಧ ರಾಮನಗರ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ LIC 33/9 ಅಂದ್ಬಿಟ್ಟು ಕೇಸ್ ಹಾಕಿ ಅದರಲ್ಲಿ ಸಂಬಂಧಪಟ್ಟಂತೆ 2020 ಡಿಕ್ರಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ KEDB ಅವರು ಅಪೀಲ್ ಹೋಗಿದ್ರು. ಆ ಅಪೀಲು 2024 ವಜಾ ಆಗಿದೆ. ಮತ್ತೆ ಅದ್ರ ಮೇಲೆ ಅಪೀಲು ಯಾವುದೇ ರೀತಿ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ಕೋರ್ಟ್ಗಾಗಲಿ ಯಾವುದೇ ರೀತಿ ಹೋಗಿಲ್ಲ. ಆದ ಕಾರಣದಿಂದ ನಾವು ಒಂದು ಜಾರಿ ಕೇಸ್ ಹಾಕಿದ್ವಿ 2020. ಅದು ಸುಮಾರು 10,65,50,000 ಕೊಡಬೇಕಾಗಿತ್ತು. 2 ವರ್ಷದ ಹಿಂದೆನೇ ಕೇಸು ಡಿಸ್ಪೋಸ್ ಆಗಿದ್ರು ಹೈಕೋರ್ಟಲ್ಲಿ. ಮತ್ತೆ ಅವರು ಅಪೀಲ್ ಹೋಗ್ದೇನೆ ಅಥವಾ ಹಣ ಕೊಡದೇನೆ ಸತಾಯಿಸ್ತಾ ಇರೋದ್ರಿಂದ ಕೆಳ ನ್ಯಾಯಾಲಯ ರಾಮನಗರ ನ್ಯಾಯಾಲಯನ ಆದೇಶ ಮಾಡಿತ್ತು. ಅಟ್ಯಾಚ್ಮೆಂಟ್ ವಾರೆಂಟ್ ಆಫ್ ಮೂವಬಲ್ ಪ್ರಾಪರ್ಟಿನ ಮಾಡಿತ್ತು. ಆ ಸಂಬಂಧಪಟ್ಟಂತೆ ಈ KEDB ಆಫೀಸಿಗೆ ಬಂದು ಅವರು ಒಂದು ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಆಗಸ್ಟ್ 31 ನಾವು ಹಣ ಕಟ್ತೀವಿ, ಯಾವುದೇ ರೀತಿ ಜಪ್ತಿ ಮಾಡಿಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಆ ಪ್ರಕಾರ ಅವರ ಒಂದು ರಿಕ್ವೆಸ್ಟ್ಗೆ ಕೋರ್ಟ್ ಅಧಿಕಾರಿಗಳು ಮತ್ತು ನಾವು ಮತ್ತು ಅರ್ಜಿದಾರರು ಒಪ್ಕೊಂಡು ಹೋಗ್ತಾ ಇದ್ದೀವಿ.